ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಾರ್ಕ್ ಬೈ ಸೋನಾ. ಇಂದಿನ ವಿಡಿಯೋದಲ್ಲಿ ನಾವು ಸೋಷಿಯಲ್ ಸೈನ್ಸ್ ಪಾರ್ಟ್ 2 7th ಸ್ಟ್ಯಾಂಡರ್ಡ್ ಚಾಪ್ಟರ್ 15 ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ಸ್ ಈ ಲೆಸನನ್ನು ಕಂಟಿನ್ಯೂ ಮಾಡಲಿ. ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಅವರು ಪ್ಲೇ ಲಿಸ್ಟ್ನಲ್ಲಿ ವಿಡಿಯೋಸ್ನ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಆರ್ಯ ಸಮಾಜ್ 1875, Swami Dayananda Saraswati 1824 to 1883 established the Arya Samaj. His original name was Moola Shankar. He wished that an ideal society which existed during the Vedic times in India should be re-established in the present times too. In this context, he gave the call, "Return to the Vedas." He condemned idol worship, untouchability, child marriage and caste system. He encouraged intercaste marriage and widow remarriage. He also advocated monotheism. ಆರ್ಯ ಸಮಾಜ. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸಿದರು. ಇವರ ಮೊದಲ ಹೆಸರು ಏನು ಗೊತ್ತಾ? ಮೂಲಶಂಕರ ಅಂತ. ವೇದಗಳ ಕಾಲದಲ್ಲಿ ಭಾರತ ಹೇಗೆ ಆದರ್ಶಮಯ ಸಮಾಜವಾಗಿತ್ತೋ ಅದನ್ನು ಮತ್ತೆ ಭಾರತದಲ್ಲಿ ಪುನಃಸ್ಥಾಪನೆ ಮಾಡಬೇಕು ಅನ್ನೋದು ಇವರ ಉದ್ದೇಶ ಆಗಿತ್ತು. ಈ ಹಿನ್ನೆಲೆಯಲ್ಲಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅನ್ನುವಂಥ ಒಂದು ಕರೆಯನ್ನು ಭಾರತೀಯರಿಗೆ ಕೊಡ್ತಾರೆ. ಐಡಲ್ ವರ್ಷಿಪ್ ಅಂದರೆ ಮೂರ್ತಿ ಪೂಜೆ, ಅದೇ ರೀತಿಯಲ್ಲಿ ಅಸ್ಪರ್ಶತೆ ಮತ್ತು ಬಾಲ್ಯ ವಿವಾಹ, ಜಾತಿ ಪದ್ಧತಿ ಇವುಗಳನ್ನು ಖಂಡಿಸ್ತಾರೆ, ಅಂದರೆ ಅವುಗಳನ್ನು ವಿರೋಧಿಸ್ತಾರೆ. ದಯಾನಂದ ಸರಸ್ವತಿಯವರು ಅಂತರ್ಜಾತಿ ವಿವಾಹ ಹಾಗೂ ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ. ಅಲ್ಲದೆ ಮೋನೋಥಿಯಿಸಮ್, ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೋನೋಥಿಯಿಸಮ್ ಅಂದರೆ ಏನು ಅಂತ. ಮೋನೋ ಅಂದರೆ ಒನ್, ಥಿಯಿಸಮ್ ಅಂದರೆ ದೇವರಲ್ಲಿ ವಿಶ್ವಾಸ. ಸೊ ಏಕದೇವರಲ್ಲಿ ವಿಶ್ವಾಸ ಅಂತ ಅರ್ಥ. ಈ ಏಕದೇವರಲ್ಲಿ ವಿಶ್ವಾಸವನ್ನು ಆರ್ಯ ಸಮಾಜದ ಮೂಲಕ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸ್ತಾರೆ. ದಯಾನಂದ ಸರಸ್ವತಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹಿಸ್ ಥಾಟ್ಸ್ ಇನ್ ಹಿಸ್ ಫೇಮಸ್ ವರ್ಕ್ ಸತ್ಯಾರ್ಥ ಪ್ರಕಾಶ. Arya Samaj not only worked towards development of education in India but also gave an impetus to the national movement. The Arya Samaj leader Lala Hamsaraj established the Dayananda Anglo-Vedic School in Lahore, that is DAV, in 1886. National leaders like Tilak, Lala Lajpat Roy and others were profoundly influenced by the philosophy and teachings of Arya Samaj. ದಯಾನಂದ ಸರಸ್ವತಿಯವರು ತಮ್ಮ ವಿಚಾರಧಾರೆಗಳನ್ನು, ಅಂದರೆ ತಾವು ಏನನ್ನು ಥಿಂಕ್ ಮಾಡ್ತಿದ್ರು ಅವುಗಳನ್ನೆಲ್ಲ ಸೇರಿಸಿ ಒಂದು ಪುಸ್ತಕದಲ್ಲಿ ವ್ಯಕ್ತಪಡಿಸಿದರು. ಆ ಪುಸ್ತಕದ ಹೆಸರೇ ಸತ್ಯಾರ್ಥ ಪ್ರಕಾಶ ಅಂತ. ಈ ಆರ್ಯ ಸಮಾಜದ ಮೂಲಕ ದಯಾನಂದ ಸರಸ್ವತಿಯವರು ಭಾರತದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಶ್ರಮಿಸ್ತಾರೆ. ಅಲ್ಲದೆ ಆ ಸಮಯದಲ್ಲಿ ಆರ್ಯ ಸಮಾಜದ ಏನು ವರ್ಕ್ ಇದೆ ಅದು ರಾಷ್ಟ್ರೀಯ ಚಳುವಳಿ. ನಿಮಗೆ ಗೊತ್ತು, ಬಿಫೋರ್ 1947 ನಮ್ಮ ಇಂಡಿಯಾನ ಬ್ರಿಟಿಷ್ ಆಳ್ವಿಕೆ ಮಾಡ್ತಿದ್ರು. ಆ ಸಮಯದಲ್ಲಿ ನಮ್ಮ ರಾಷ್ಟ್ರೀಯ ಚಳುವಳಿಗೆ ಇವರ ದಯಾನಂದ ಸರಸ್ವತಿಯವರ ಈ ಆರ್ಯ ಸಮಾಜ ಪ್ರೋತ್ಸಾಹ ಕೊಡುತ್ತೆ. ಈ ದಯಾನಂದ ಸರಸ್ವತಿಯವರಲ್ಲದೆ ಆರ್ಯ ಸಮಾಜದಲ್ಲಿ ಲಾಲಾ ಹಂಸರಾಜ್ ಅನ್ನೋರು ಕೂಡ ಇರ್ತಾರೆ. ಅವರು ಲಾಹೋರ್ನಲ್ಲಿ ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಕೂಲ್ ಹೆಸರು ದಯಾನಂದ ಆಂಗ್ಲೋ ವೇದಿಕ್ ಸ್ಕೂಲ್ ಅಂತ. ಅದನ್ನು ಶಾರ್ಟ್ ಫಾರ್ಮಲ್ಲಿ DAV ಅಂತ ಕರೀತಾರೆ. ನಿಮ್ಮಲ್ಲಿ ಎಷ್ಟು ಜನ, ಈ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನ DAV ಸ್ಕೂಲ್ನಲ್ಲಿ ಓದ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮೈಸೂರಿನಲ್ಲಿ ಮತ್ತು ತುಂಬ ಕಡೆಗಳಲ್ಲಿ ಈ DAV ಈಗ ಕೂಡ ಇದೆ. ತಿಲಕ್, ಲಾಲಾ ಲಜಪತ್ ರಾಯ್ ಅವರಂತಹ ರಾಷ್ಟ್ರೀಯ ನಾಯಕರು ಆರ್ಯ ಸಮಾಜದ ತತ್ವ, ಅದೇ ರೀತಿಯಲ್ಲಿ ಅವರು ಯೋಚನೆ ಮಾಡಿದಂಥ ರೀತಿ ಏನಿದೆ ಅದರಿಂದ ತುಂಬವಾಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ. Dayananda Saraswati's disciple Shraddhananda began Shuddhi movement, purification movement, to bring back the Hindu religion, all those who got converted to other religion. ದಯಾನಂದ ಸರಸ್ವತಿಯವರ
ಶಿಷ್ಯ ಶ್ರದ್ಧಾನಂದ ಅನ್ನುವರು ಶುದ್ಧಿ ಮೂಮೆಂಟ್ ಅಥವಾ ಶುದ್ಧಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದು ಯಾಕೆ ತಗೊಂಬಂದರು ಅಂದರೆ, ತುಂಬ ಜನ ಆ ಸಮಯದಲ್ಲಿ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರ್ತಾರೆ. ಅವರನ್ನು ಮತ್ತೆ ಅವರನ್ನು ಹಿಂದೂ ಧರ್ಮಕ್ಕೆ ಕರೆತರೋದಕ್ಕೋಸ್ಕರ ಈ ಶುದ್ಧಿ ಚಳುವಳಿ ಅಥವಾ ಶುದ್ಧಿ ಮೂಮೆಂಟ್ನ ತಗೊಂಡು ಬರ್ತಾರೆ. Dayananda opposed the acquisition of authority by Brahmins only on the basis of their birth. He declared that everybody, including women, had the right to study the Vedas. He supported worship of cows. To sum up, Arya Samaj was a movement that inspired feelings of Swarajya and Swadeshi. ಈ ದಯಾನಂದ ಸರಸ್ವತಿಯವರು ಬ್ರಾಹ್ಮಣರಲ್ಲಿ ಅಂದರೆ ಜನ್ಮ ಮಾತ್ರ ಬ್ರಾಹ್ಮಣರಲ್ಲಿ ಕೇವಲ ಬ್ರಾಹ್ಮಣ ಸಮಾಜದಲ್ಲಿ ಜನಿಸಿದ್ರು ಅನ್ನೋದಕ್ಕೋಸ್ಕರ ಕೆಲವೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾ ಇರ್ತಾರೆ. ಅದನ್ನು ಇವರು ವಿರೋಧ ಮಾಡ್ತಾರೆ. ಅಲ್ಲದೆ ಸ್ತ್ರೀಗಳಿಗೂ ಸಹ ವೇದಗಳನ್ನು ಕಲಿಯುವ ಹಕ್ಕಿದೆ ಅಂತ ಅವರು ಘೋಷಣೆ ಮಾಡ್ತಾರೆ. ಒಟ್ಟಾಗಿ ಹೇಳೋದಾದರೆ ಈ ಆರ್ಯ ಸಮಾಜ ಅನ್ನೋದು ಸ್ವರಾಜ್ಯ ಅದೇ ರೀತಿ ಸ್ವದೇಶಿಯ ಭಾವನೆಯನ್ನು ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಚಳುವಳಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ರಾಮಕೃಷ್ಣ ಮಿಷನ್ 1897. Arise, awake and stop not till the goal is reached. This was the call given by Swami Vivekananda to the Indian youth. ತುಂಬ ಸತಿ ಈ ವಾಕ್ಯನ ನಾವು ಕೇಳಿದ್ದೀವಿ ಅಲ್ವಾ? ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಇದು ಯಾರ ವಾಕ್ಯ? ಹೌದು, ಸ್ವಾಮಿ ವಿವೇಕಾನಂದರ ವಾಕ್ಯ. ಇದು ಅವರು ಭಾರತೀಯ ಯುವ ಜನತೆಗೆ ನೀಡಿದಂಥ ಕರೆಯಾಗಿದೆ. His original name was Narendra Nath Datta. He was born on 12th January 1863 at Kolkata. He was a disciple of Ramakrishna Paramahamsa and later became a monk. ಈ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ್ ದತ್ತ ಅಂತ. ನೀವು ಆಲ್ರೆಡಿ ತುಂಬ ಸತಿ ಇವರ ಕಥೆಯನ್ನು ಕೇಳಿರ್ತೀರ. ಇವರು 1863 ಜನವರಿ 12 ಜನಿಸಿದರು. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿರ್ತಾರೆ. ಅನಂತರ ಅವರು ತಮ್ಮ ಸನ್ಯಾಸತ್ವ ದೀಕ್ಷೆಯನ್ನು ಪಡೆಯುತ್ತಾರೆ. After the demise of Ramakrishna Paramahamsa, the responsibility of bringing together all his disciples and guiding them fell on Narendranath's shoulders. In 1892, heeding the suggestions of the king of Khetri, Ajit Singh, Narendranath Datta was renamed as Swami Vivekananda. He participated in the first parliament of the world religion at Chicago by representing the Hindu religion. ರಾಮಕೃಷ್ಣ ಪರಮಹಂಸರು ಅಂದರೆ ವಿವೇಕಾನಂದರ ಗುರುಗಳು. ಇವರ ಮರಣಾನಂತರ ಆ ರಾಮಕೃಷ್ಣ ಪರಮಹಂಸರ ಶಿಷ್ಯರನ್ನೆಲ್ಲ ಒಟ್ಟುಗೂಡಿಸಿ ಅವರನ್ನು ಮುನ್ನಡೆಸುವಂಥ ಜವಾಬ್ದಾರಿ ನರೇಂದ್ರನಾಥ ದತ್ತ ಅಂದರೆ ವಿವೇಕಾನಂದರ ಮೇಲೆ ಬೀಳುತ್ತೆ. ಇವರು 1892 ಖೇತ್ರಿಯ ಆಗಿನ ರಾಜ ಅಜಿತ್ ಸಿಂಗ್ ಅವರ ಸಲಹೆ ಪ್ರಕಾರ ತಮ್ಮ ಹೆಸರನ್ನು ನರೇಂದ್ರನಾಥ ದತ್ತರಿಂದ ವಿವೇಕಾನಂದ ಅಂತ ಚೇಂಜ್ ಮಾಡ್ಕೊತಾರೆ. ಇವರು ಅಮೇರಿಕದ ಚಿಕಾಗೋ ನಗರದಲ್ಲಿ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತೆ. ಆ ಸಮಯದಲ್ಲಿ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಿದ್ದು ಇವರು. ದ ಸ್ಪೀಚ್ ದಟ್ ಹಿ ಗೇವ್ ದೇರ್ ಅಬೌಟ್ ವೇದಾಂತ ಮೇಡ್ ಹಿಮ್ ಫೇಮಸ್ ವರ್ಲ್ಡ್ ವೈಡ್. He was attracted by many achievements of the Western culture and equality shown to women. ಈ ಸ್ವಾಮಿ ವಿವೇಕಾನಂದರು ಅಮೇರಿಕದ ಚಿಕಾಗೋ ನಗರದಲ್ಲಿ ನಡೆದಂತಹ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಅಂತ ನಾನು ಹೇಳಿದೆ. ಹಾಗೆ ಭಾಗವಹಿಸಿದ ಮೇಲೆ ಹಿಂದೂ ಧರ್ಮ ವಿಶ್ವ ಮಟ್ಟದಲ್ಲಿ ಪ್ರಚಾರ ಆಗತ್ತೆ. ಅಲ್ಲದೆ ಅವರ ಆ ಸಮಯದಲ್ಲಿ ಅವರು ನೀಡಿದಂಥ ಪ್ರಸಂಗ ಏನಿದೆ ಅದು ಕೂಡ ವರ್ಲ್ಡ್ ಫೇಮಸ್ ಆಗುತ್ತೆ. ಸೊ ಇಲ್ಲಿ ಇವರು ವೇದಾಂತದ ಬಗ್ಗೆ ಅದೇ ರೀತಿಯ ವೇದಾಂತದ ಬಗ್ಗೆ ಮತ್ತು ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನು ಮಾಡ್ತಾರೆ. ಹೀಗೆ ಈ ವಿವೇಕಾನಂದರಿಗೆ
ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ವೆಸ್ಟರ್ನ್ ಕಲ್ಚರು, ಅದೇ ರೀತಿಯಲ್ಲಿ ಅಲ್ಲಿ ವುಮೆನ್ನಿಗೆ ಇದ್ದಂಥ ಈಕ್ವಾಲಿಟಿ ಏನಿದೆ ಅದು ತುಂಬ ಇಷ್ಟ ಆಗುತ್ತೆ. Vivekananda toured the length and breadth of India on foot and was moved by the plight of the society in the country. He used to say that as long as there is starvation, poverty and ignorance in the world, he would repeatedly take birth to alleviate all those problems. ಸ್ವಾಮಿ ವಿವೇಕಾನಂದರು ಕಾಲ್ನಡಿಗೆಯಲ್ಲಿ ಭಾರತದ ಉದ್ದಗಲಕ್ಕೆ ಸಂಚಾರ ಮಾಡ್ತಾರೆ. ಹೀಗೆ ಸಂಚಾರ ಮಾಡುವ ಸಮಯದಲ್ಲಿ ಭಾರತದ ಸಾಮಾಜಿಕ ಸ್ಥಿತಿಗತಿಗಳನ್ನು ಅವರು ನೋಡ್ತಾರೆ. ಹೀಗೆ ನೋಡೋದ್ರಿಂದ ಅವ್ರಿಗೆ ತುಂಬ ಬೇಜಾರಾಗತ್ತಂತೆ. ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿ ಜೀವನ ಮಾಡ್ತಾ ಇರ್ತಾರೋ ಅಲ್ಲಿಯವರೆಗೆ ನಾನು ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸ್ಲಿಕ್ಕೆ ಶ್ರಮಿಸ್ತೀನಿ ಅಂತ ಅವರು ಹೇಳ್ತಾರಂತೆ. Ishwarachandra Vidyasagar started a Sanskrit college for non-Brahmin students in 1856 for the first time. A widow remarriage in the upper class took place legally in Kolkata under his leadership. ಈ ಈಶ್ವರಚಂದ್ರ ವಿದ್ಯಾಸಾಗರ್ ಅನ್ನೋರು ಫಸ್ಟ್ ಆಗಿ ಸಂಸ್ಕೃತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಬ್ರಾಹ್ಮಣೇತರ ಅಂದರೆ ಬ್ರಾಹ್ಮಣರಲ್ಲದ ವಿದ್ಯಾರ್ಥಿಗಳಿಗೆ ಸಂಸ್ಕೃತವನ್ನು ಕಲಿಸ್ಲಿಕ್ಕೋಸ್ಕರ ಅವರು ಸಂಸ್ಕೃತ ಶಾಲೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಚಂದ್ರ ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗ ಅಂದರೆ ಬ್ರಾಹ್ಮಣ ವರ್ಗದಲ್ಲಿ ಕಾನೂನುಬದ್ಧವಾಗಿ ವಿಧವಾ ಪುನರ್ವಿವಾಹ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. Vivekananda established Ramakrishna Mission in order to continue his humanitarian work and social service. Having a lot of respect and concern for women, he emphasized upliftment of women is upliftment of the nation. He urged everyone to help the poor. To sum up, he dreamt about excellence of India. ವಿವೇಕಾನಂದರು ಮಾನವ ಹಿತ ಹಾಗೂ ಸಮಾಜ ಸೇವೆಯನ್ನು ನಿರಂತರವಾಗಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಇವರಿಗೆ ಸ್ತ್ರೀಯರ ಬಗ್ಗೆ ತುಂಬ ಕಾಳಜಿ ಇರುತ್ತೆ, ಅದೇ ರೀತಿ ಗೌರವ ಕೂಡ ಇರುತ್ತೆ. ಅವರು ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಅಂತ ಹೇಳ್ತಾ ಇದ್ರು. ಬಡವರ ಸೇವೆಗೆ ಅವರು ಕರೆ ಕೊಡ್ತಾರೆ. ಒಟ್ಟಾರೆ ದೇಶದ ಉನ್ನತಿಯನ್ನು ಕನಸು ಕಂಡವರಲ್ಲಿ ಇವರು ಪ್ರಮುಖರು. ಬಾಲಗಂಗಾಧರ್ ತಿಲಕ್ ಡಿಸ್ಕ್ರೈಬ್ಡ್ ಸ್ವಾಮಿ ವಿವೇಕಾನಂದ ಆಸ್ ದ ಟ್ರೂ ಫಾದರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಮೆನಿ ನ್ಯಾಷನಲ್ ಲೀಡರ್ಸ್ ಇನ್ಕ್ಲೂಡಿಂಗ್ ಸುಭಾಷ್ ಚಂದ್ರ ಬೋಸ್ ವೇರ್ ಇನ್ಫ್ಲೂಯೆನ್ಸ್ಡ್ ಬೈ ದ ರೈಟಿಂಗ್ಸ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರನ್ನು ಬಾಲಗಂಗಾಧರ್ ತಿಲಕ್ ಅವರು ನಮ್ಮ ರಾಷ್ಟ್ರೀಯತೆಯ ಪಿತಾಮಹ ಅಂತ ಕರೀತಾರೆ. ನಮ್ಮ ಆಗಿನ ರಾಷ್ಟ್ರೀಯ ನಾಯಕರು ಸುಭಾಷ್ ಚಂದ್ರ ಬೋಸು ಹಾಗೂ ಇನ್ನೂ ಅನೇಕ ನಾಯಕರು ಇವರ ಬರವಣಿಗೆಯಿಂದ, ವಿವೇಕಾನಂದರು ಬರೆದಂಥ ಪುಸ್ತಕದಿಂದ ತುಂಬ ಪ್ರಭಾವಿತರಾಗ್ತಾರೆ. ಬಿಫೋರ್ ಗೋಯಿಂಗ್ ಟು ದ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ರಿಲಿಜಿಯನ್ಸ್, Swami Vivekananda paid a visit to Mysore province. Chamarajendra Wadeyar X, who invited Vivekananda to his palace, provided financial assistance to him to attend the conference. On the advice of Vivekananda, the king started 3 separate schools for Dalits. ಈ ಸ್ವಾಮಿ ವಿವೇಕಾನಂದರು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅವರು ಚಿಕಾಗೋದಲ್ಲಿ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಅಂತ. ಅದಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಚಾಮರಾಜೇಂದ್ರ ಒಡೆಯರ್, ಆಗಿನ ಮೈಸೂರಿನ ರಾಜ ಆಗಿದ್ದ ಚಾಮರಾಜೇಂದ್ರ ಒಡೆಯರನ್ನು ಭೇಟಿ ಆಗ್ತಾರಂತೆ. ಹಾಗೆ ಭೇಟಿಯಾದಾಗ ಅವರು ಈ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಬೇಕಾದಂತಹ ಧನ ಸಹಾಯವನ್ನು ಕೂಡ ಮಾಡ್ತಾರಂತೆ. ಅಲ್ಲದೆ ಸ್ವಾಮಿ ವಿವೇಕಾನಂದರ ಸಲಹೆಯಂತೆ ರಾಜರು 3 ಪ್ರತ್ಯೇಕ ಶಾಲೆಗಳನ್ನು ಮೈಸೂರಿನಲ್ಲಿ ದಲಿತರಿಗೋಸ್ಕರ ಓಪನ್ ಮಾಡ್ತಾರೆ.